ಬೆಂಗಳೂರಲ್ಲಿ ಮತ್ತೊಂದು ನೈತಿಕ ಪೊಲೀಸ್ ಗಿರಿ ನಡೆದಿದೆ. ಜೋಡಿ ನಡೆದುಕೊಂಡು ಹೋಗ್ತಾ ಇದ್ರು, ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಒಂದು ಯುವಕರ ಗುಂಪೊಂದು ಪ್ರಶ್ನೆ ಮಾಡಿರುವಂಥದ್ದು. ಜೋಡಿಗಳು ನಡೆದುಕೊಂಡು ಹೋಗ್ತಾ ಇದ್ರು, ಅದನ್ನು ತಡೆದು ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಆಗಿರುವಂತಹ ಘಟನೆ ಇದು. ಜೋಡಿಯನ್ನು ತಡೆದು ಪ್ರಶ್ನೆ ಮಾಡಿದಾರಂತೆ ಯುವಕರ ಗುಂಪು. ಆ ಯುವಕನ ಕೈ ಏಕೆ ಹಿಡಿದುಕೊಂಡಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಯುವತಿಯನ್ನು. ನೀನು ಬುರ್ಕಾ ಧರಿಸಬೇಡ ಅಂತ ಹೇಳಿ ಯುವತಿಗೆ ಧಮಕಿ ಹಾಕಿದ್ದಾರೆ. ಸ್ನೇಹಿತನೊಂದಿಗೆ ನಡೆದು ಹೋಗ್ತಿದ್ದಂತಹ ಯುವತಿ ಅದನ್ನು ಗಮನಿಸಿದ್ದಾರೆ. ಯುವಕರ ಗುಂಪು ಪ್ರಶ್ನೆ ಮಾಡಿದ್ದಾರೆ, ಯಾಕೆ ಬುರ್ಕಾ ಹಾಕ್ತಾ ಇದೆಯಾ ಅಂತ. ಯುವತಿಗೆ ಪ್ರಶ್ನೆ ಮಾಡಿ ಕಿರುಕುಳವನ್ನು ನೀಡಿದ್ದಾರೆ. ಆ ಆರೋಪ ಕೇಳಿ ಬರ್ತಾ ಇದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೀವಿಬ್ಬರು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವನು ಹಿಂದೂ, ನೀನು ಮುಸ್ಲಿಂ, ನಿಮ್ಮಿಬ್ಬರಿಗೆ ಏನು ಸಂಬಂಧ ಇದು ಪ್ರಶ್ನೆ. ಅವನ ಜೊತೆ ಯಾಕಿದ್ದೀಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವ್ರು ಯಾರು ಕೇಳಕ್ಕೆ ಅಂತ ನೈತಿಕ ಪೊಲೀಸ್ ಕಿರಿ ನಡೆಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಮತ್ತೊಬ್ಬರಾಗಲಿ, ಇನ್ನೊಬ್ಬರಾಗಲಿ ಸ್ವತಂತ್ರವಾಗಿ ಓಡಾಡೋಕ್ಕೆ ಅವರಿಗೆ ಸ್ವತಂತ್ರ ಇದೆ ದೇಶದಲ್ಲಿ. ಹೀಗಾಗಿ ಇದ್ರ ಬಗ್ಗೆ ಅಲ್ಲಿನ ಜನರು ಬಂದು, ಅಥವಾ ಸ್ನೇಹಿತರು ಬಂದು, ಯಾಕಿದೆಯಾ ಏನು ಎತ್ತಂತ, ಬುರ್ಕ ಯಾಕಾಗಿದೆಯಾ ತೆಗಿ ಅಂತ ಕಿರುಕುಳ ಕೊಟ್ಟಿದ್ದಾರಂತೆ. ಒಂದು ಗುಂಪು ಬಂದು ಆ ರೀತಿಯಾಗಿ ಪ್ರಶ್ನೆ ಮಾಡಿದ, ಯಾಕೆ ನೀನು ಬುರ್ಕ ಹಾಕಿದೆಯಾ, ತೆಗೆದುಬಿಡು ಅದನ್ನು ಹಂಗೆ ಹಿಂಗೆ ಅಂತ ಹೇಳಿ ಕಿರುಕುಳ ಕೊಟ್ಟಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೀವಿಬ್ಬರು ಕೂಡ ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಹಿಂದೂ ಮುಸ್ಲಿಂ ವಿಚಾರವಾಗಿ ಇಲ್ಲಿ ಪ್ರಶ್ನೆ ಬಂದಿದೆ. ನೈತಿಕ ಪೊಲೀಸ್ ಕಿರಿ ವಿರುದ್ಧ ಭಾರಿ ಜನಾಕ್ರೋಶ, ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜನ. क्या हुआ नहीं हाथा में हाथा दल जल लेकिन भैया रमजान में ख्याल नहीं करते, बुरखा पहन लेती, निकाबा पहन लेती, कौन जी तुमने हक दिया सो? अच्छा ठीक है, तो ये आप उनसे कैसे किसी लड़की से बात करते? कैसे लड़की से बात करते हैं? हिजाब निकाल के बात करो, ठीक है? निकाल के बात बुरखा काटो, क्यों हाथ पकड़ के फिरता है? बुरखा नहीं पहना, बुरखा नहीं पहना तुम। वर्कमेट अंदर हाथ में दल लग जाती है इसके जहाद। शर्म नहीं है तुमने सभी? बुरखे में रमजान का भी हया लिहाज नहीं है ना तुमने सभी? क्या हुआ नहीं हाथा में हाथा दल लग जल लेकिन भैया ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು, ಇಬ್ಬರು ಜೊತೆಗೆ ಹೋಗ್ತಾ ಇದ್ದಾರೆ, ಹುಡುಗ ಹುಡುಗಿ. ಆ ಹುಡುಗಿ ಬುರ್ಕಾವನ್ನು ಹಾಕ್ಕೊಂಡಿದ್ದಾಳೆ, ಆ ಹುಡುಗನ ಜೊತೆ ಹೋಗ್ತಾ ಇದ್ದಾಳೆ. ಅಲ್ಲಿ ಸಾಮಾನ್ಯವಾಗಿ ಗಮನಿಸ್ತಾರೆ ಗೊತ್ತಾಗುತ್ತೆ ಅವ್ರು ಮುಸ್ಲಿಂ ಅಂತ ಹುಡುಗಿ, ಇನ್ನು ಹುಡುಗ ಹಿಂದೂ. ನೀವಿಬ್ಬರು ಹಿಂದೂ ಮುಸ್ಲಿಂ ಯಾಕೆ ಜೊತೆಗಿದ್ದೀರಾ, ಯಾಕೆ ಅವನ ಕೈಯನ್ನು ಹಿಡ್ಕೊಂಡಿದ್ದೀಯಾ, ಬಿಟ್ಬಿಡು, ಈ ಬುರ್ಕಾವನ್ನು ತೆಗಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅವರವರ ಧರ್ಮಕ್ಕೆ ತಕ್ಕ ಹಾಗೆ ಅವರವರು ನಡೆದುಕೊಳ್ತಾರೆ. ಅದನ್ನು ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ. ಇಬ್ಬರೂ ಕೂಡ ಮೇಜರ್ ಆಗಿದ್ದಾರೆ. ಅವರ ಇಷ್ಟದ ರೀತಿಯಲ್ಲಿ ಅವರ ಜೀವನವನ್ನು ನಡೆಸ್ತಾರೆ. ಅವರಿಬ್ಬರು ಸ್ನೇಹಿತರೇ ಆಗಿರ್ಬೋದು, ಪ್ರೇಮಿಗಳೇ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಏನೋ ಆಗಿರ್ಬೋದು, ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತೋರಾಗಿರ್ಬೋದು, ಏನಾದರೂ ಇರಲಿ ಸ್ವಾಮಿ, ಪ್ರಶ್ನೆ ಮಾಡೋಕ್ಕೆ ನೀವ್ಯಾರು ಅಂತ ಯುವಕರ ಗುಂಪು ಬರುತ್ತೆ, ಪ್ರಶ್ನೆ ಮಾಡುತ್ತೆ, ಕಿರುಕುಳ ಕೊಡುತ್ತೆ ಅಂತೆ. ಈ ರೀತಿಯಾದ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಇಬ್ಬರು ನಡೆದುಕೊಂಡು ಹೋಗ್ತಾ ಇದ್ದಾರೆ, ಅವನ ಜೊತೆ ಯಾಕಿದೆಯೇ, ಏನು ಮಾಡ್ತಾ ಇದೆಯಾ ಎತ್ತ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂಥವ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಕೇಳೋಕೆ ಯಾರಿಗೂ ಕೂಡ ಹಕ್ಕಿಲ್ಲ. ಅವರವರ ಜೀವನ, ಅವರವರ ಇಷ್ಟ, ಅವರವರ ಬದುಕನ್ನು ನಡೆಸ್ಕೊಂಡು ಹೋಗ್ತಾರೆ. ಹೀಗಾಗಿ ಯಾರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂತಹ ಅಗತ್ಯ ಇರೋದಿಲ್ಲ. ಇದನ್ನು ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ. ಒಬ್ಬ ಯುವಕ ಯುವತಿ ಪಾರ್ಕಲ್ಲೋ, ರೋಡಲ್ಲೋ, ಇನ್ನೊಂದು ಕಡೆ ಮತ್ತೊಂದು ಕಡೆ ಹೋಗಿ ಕುತ್ಕೊಳ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಅವರವ್ರ ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ. ಅದಕ್ಕೆ ಅವರು ಸರ್ವ ಸ್ವತಂತ್ರರಾಗಿರ್ತಾರೆ. ಯಾರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಆದರೆ ಇವರು ಇಲ್ಲೇನು ಮಾಡಿದ್ದಾರೆ, ಧಮಕಿ ಹಾಕಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ, ಅನುಚಿತ ವರ್ತನೆಯನ್ನು ಕೂಡ ಮಾಡಿರ್ತಾರೆ ಇವರು. ಇಂಥವ್ರ ವಿರುದ್ಧ ಕ್ರಮ ಹಾಕಬೇಕು. ನೈತಿಕ ಪೊಲೀಸ್ ಕಿರಿಯಲ್ಲಿ ನಡೆದಿದೆ.
ಹಿಂದೂ ಮುಸ್ಲಿಂ ಎನ್ನುವಂತಹ ಕಾರಣಕ್ಕೆ ಹಾಗಾದರೆ ಅವರು ಸ್ನೇಹಿತರಾಗಬಾರ್ದ, ಅವರು ಪರಸ್ಪರ ಜೊತೆಗೆ ಓಡಾಡಬಾರ್ದ, ಕೈಯನ್ನು ಹಿಡ್ಕೊಳ್ಬಾರ್ದ? ಅಲ್ಲ ಸ್ವಾಮಿ, ನೀವು ಯಾರು ಪ್ರಶ್ನೆ ಮಾಡೋಕ್ಕೆ ಅಂತ ಇದನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ಈಗ ಬೆಳಕಿಗೆ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಎಲ್ಲರೂ ಕೂಡ ಇದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲೇನೋ ಒಂದು ದಬ್ಬಾಳಿಕೆ ದೌರ್ಜನ್ಯ ಆಗಿದ್ದರೆ, ಆ ಹುಡುಗ ಆ ಯುವತಿಯ ಮೇಲೆ ಏನಾದರೂ ದೌರ್ಜನ್ಯ ಮಾಡ್ತಾ ಇದ್ದರೆ, ಇಲ್ಲ ಅವರಿಬ್ಬರು ಏನಾದರೂ ರೋಡಲ್ಲಿ ನಿಂತ್ಕೊಂಡು ಜಗಳ ಆಡ್ತಾ ಇದ್ದರೆ, ಇನ್ನೊಂದೋ ಮತ್ತೊಂದು ಏನೋ ನ್ಯೂಸನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ, ಆಗ ಬಂದು ಬೇರೆಯವರು ಪ್ರಶ್ನೆ ಮಾಡ್ಬೋದು, ನೀವು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಅಂತ. ಆದರೆ ಅದಾಗಿಲ್ಲ, ಅಲ್ಲಿ ಧರ್ಮದ ವಿಚಾರವಾಗಿಟ್ಕೊಂಡು ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.